ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನು ಬರೆದಂತಹ ವಿದ್ಯಾರ್ಥಿಗಳಿಗೆ ಅಥವಾ ಇಲ್ಲಿವರೆಗೂ ತಾವುಗಳು ಯಾರು ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ ಬರೆಯದೇ ಇರುವಂಥವರು ಅಥವಾ ಅರ್ಜಿಗಳನ್ನೇ ಸಲ್ಲಿಸದೇ ಇರುವಂಥವರಿಗೆ ತಮ್ಮ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂದರೆ ಇಲ್ಲಿ ವಿಶೇಷ ವರ್ಗಗಳಿಗೆ ಡೈರೆಕ್ಟ್ ಅಡ್ಮಿಷನನ್ನು ಇಲ್ಲಿ ಸರ್ಕಾರ ನಡೆಸ್ತಾ ಇದೆ. ಹೌದು, ಇಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ಉತ್ತಮ ಗುಣಮಟ್ಟದ ಆಂಗ್ಲ ಮಾಧ್ಯಮ ಶಿಕ್ಷಣ ನೀಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರದ ವತಿಯಿಂದ 847 ಮೊರಾರ್ಜಿ ವಸತಿ ಶಾಲೆಗಳನ್ನು ಇಲ್ಲಿ ಪ್ರಾರಂಭಿಸಲಾಗಿರುತ್ತದೆ. ಇಲ್ಲಿ ಎಲ್ಲ ವಸತಿ ಶಾಲೆಗಳಲ್ಲಿ ಪ್ರಾರಂಭಿಕ ತರಗತಿಯಾದ 6ನೇ ತರಗತಿಯಿಂದ 2026-27ನೇ ಶೈಕ್ಷಣಿಕ ಸಾಲಿಗೆ ಒಟ್ಟು 43,070 ಸೀಟುಗಳಲ್ಲಿ ಶೇಕಡ 50ರಷ್ಟು ಅಂದರೆ 21,535 ಸೀಟುಗಳನ್ನು ವಿಶೇಷ ವರ್ಗಗಳ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಯಿಲ್ಲದೆ ಮೀಸಲಾತಿ ಅನ್ವಯ ನೇರ ದಾಖಲಾತಿ ಮುಖಾಂತರ ವಿದ್ಯಾರ್ಥಿಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಸಪರೇಟ್ ಆದಂಥ ಒಂದು ಲಿಂಕ್ ಆಗಿರ್ಬೋದು ಅಥವಾ ಮಾಹಿತಿಯನ್ನು ಇಲ್ಲಿ ಸರ್ಕಾರ ನೀಡುತ್ತೆ ಅಂತ ತಿಳಿಸಿರುತ್ತಾರೆ. ಇಲ್ಲಿ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಲಭ್ಯವಿರುವಂಥ ಸ್ಥಾನಗಳನ್ನು ನೋಡ್ತಾ ಹೋದಾಗ ಒಟ್ಟು ಸ್ಥಾನಗಳ ಸಂಖ್ಯೆಯಲ್ಲಿ 43,070, ಅದರಲ್ಲಿ 21,535 ಸೀಟುಗಳು. ಇಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದೊಂದು ವರದಾನ ಅಥವಾ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಎಕ್ಸಾಮನ್ನು ಬರೆದಿದ್ದೀರಿ, ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಂಕಗಳು ಕಡಿಮೆ ಬಂದಿವೆ ಅಥವಾ ಸೆಲೆಕ್ಟ್ ಆಗುವುದಿಲ್ಲ ಎನ್ನುವಂಥವ್ರು ಯಾವ ವಿದ್ಯಾರ್ಥಿಗಳಿದ್ದೀರಿ, ತಮಗೆ ಇಲ್ಲಿ ಇನ್ನೊಂದು ಅವಕಾಶವನ್ನು ಇಲ್ಲಿ ಸರ್ಕಾರ ನೀಡಿದೆ ಅಂತಲೇ ಹೇಳಬಹುದು. ಹಾಗಾದರೆ ವಿಶೇಷ ವರ್ಗಗಳ ಯಾರು ಅಂತ ನೋಡುತ್ತಾ ಹೋದರೆ ಇಲ್ಲಿ ಒಟ್ಟು 4 ರೀತಿಯ ವಿಶೇಷ ವರ್ಗದವ್ರನ್ನ ಇಲ್ಲಿ ಸರ್ಕಾರ ವಿಂಗಡಣೆ ಮಾಡಿರ್ತದೆ. ಅದರಲ್ಲಿ ABCD ಅಂತೇಳಿ ಇಲ್ಲಿ ಗ್ರೂಪ್ ಇದೆ. ಇಲ್ಲಿ ಎ ವಲಯದಲ್ಲಿ ಸಫಾಯಿ ಕರ್ಮಚಾರಿ, ಗುರುತಿಸಿರುವ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್, ಚಿಂದಿ ಆಯುವವರು ಮತ್ತು ಸ್ಮಶಾನ ಕಾರ್ಮಿಕರ ಮಕ್ಕಳು, ಇವರು ಇಲ್ಲಿ ಎ ವಲಯದಲ್ಲಿ ಬರ್ತಾರೆ ಅಥವಾ ಇಲ್ಲಿ ಎ ಗ್ರೂಪಲ್ಲಿ. ಇನ್ನು ಬಿ ಗ್ರೂಪಲ್ಲಿ ಬಾಲ ಕಾರ್ಮಿಕರು, ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು, ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು. ಇನ್ನು ಸಿ ಗ್ರೂಪಲ್ಲಿ ನೋಡ್ತಾ ಹೋದಾಗ ಶೇಕಡ 25ಕ್ಕಿಂತ ಹೆಚ್ಚಿನ ಅಂಗವಿಕಲತೆ ಹೊಂದಿರುವ ಮಕ್ಕಳು ಅಥವಾ HIV ತುತ್ತಾದ ಪೋಷಕರ ಮಕ್ಕಳು ಅಥವಾ ಒಬ್ಬ ಪೋಷಕರನ್ನು ಮಾತ್ರ ಹೊಂದಿರುವ ಅಥವಾ ಅನಾಥ ಮಕ್ಕಳು, ಇವರು ಸಿ ಗ್ರೂಪಲ್ಲಿ ಬರ್ತಾರೆ. ಇನ್ನು ಡಿ ಗ್ರೂಪಲ್ಲಿ ನೋಡ್ತಾ ಹೋದಾಗ ಗುರುತಿಸಿರುವ ಅಲೆಮಾರಿ, ಅರೆ ಅಲೆಮಾರಿ, ಸೂಕ್ಷ್ಮ, ಅತಿ ಸೂಕ್ಷ್ಮ ಸಮುದಾಯದ ಮತ್ತು ಇಲ್ಲಿ ಸೈನಿಕರು, ಮಾಜಿ ಸೈನಿಕರ ಮಕ್ಕಳು, ಸರ್ಕಾರಿ ಯೋಜನೆಗಳಿಂದ ಸ್ಥಳಾಂತರಗೊಂಡ ಪೋಷಕರ ಮಕ್ಕಳು, ಇವರೆಲ್ಲರೂ ಕೂಡ ಡಿ ಗ್ರೂಪಲ್ಲಿ ಬರ್ತಾರೆ. ಇನ್ನು ಈ ಗ್ರೂಪಲ್ಲಿನೂ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಆಶ್ರಮ ವಸತಿ ಶಾಲೆಗಳಲ್ಲಿ 5ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬರ್ತಾರೆ. ಹಾಗಾದರೆ ಇಲ್ಲಿ ಇಷ್ಟು ವಿಭಾಗಗಳಲ್ಲಿ ತಾವು ಯಾರಾದರೂ ಇದ್ದರೆ ತಮಗಿದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ ಇದ್ದೀನಿ. ಇದನ್ನು ತಾವು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಸಾಕಷ್ಟು ಜನರಿಗೆ ಇದು ಉಪಯುಕ್ತವಾಗಬಹುದು ಎನ್ನುವಂತಹ ಭಾವನೆ. ಇಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಇಲ್ಲಿ ಕೂಡ ಇಲ್ಲಿ ಯಾವ ರೀತಿ ಅಂದರೆ ಮೊರಾರ್ಜಿ ಎಕ್ಸಾಮ್ ಬರೆದಂಥವ್ರಿಗೆ ಯಾವ ರೀತಿ ಸ್ಥಳೀಯ ತಾಲೂಕಿನ ವಿದ್ಯಾರ್ಥಿಗಳಿಗೆ ಶೇಕಡ 75ರಷ್ಟು ಸ್ಥಾನಗಳು ಮತ್ತು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ ಶೇಕಡ 25ರಷ್ಟು ಸ್ಥಾನಗಳನ್ನು ಇಲ್ಲಿ ಭರ್ತಿ ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿ ಒಟ್ಟಾರೆಯಾಗಿ ಇಲ್ಲಿ ತಾವುಗಳು ಕೌನ್ಸಿಲಿಂಗ್ ಮೂಲಕ ಖಾಲಿ ಸ್ಥಾನಗಳನ್ನು ಭರ್ತಿ ಮಾಡ್ಕೊಳ್ತಾರೆ ಮತ್ತು ಸ್ಥಳೀಯ ಅಭ್ಯರ್ಥಿ ಅಂತ ಯಾರು ಇಲ್ಲಿ ರುಜುವಾತು ಪಡಿಸಬೇಕಾದಂತಹ ಆಧಾರ್ ಕಾರ್ಡ್ ಆಗಿರ್ಬೋದು, ಜಾತಿ ಆದಾಯ ಪ್ರಮಾಣ ಪತ್ರ ಅಥವಾ ರೇಷನ್ ಕಾರ್ಡ್ ಮತ್ತು ವಾಸಸ್ಥಳ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗುತ್ತದೆ. ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೋಡ್ತಾ ಹೋದಾಗ ಇಲ್ಲಿ ಹಿಂದುಳಿದ ವರ್ಗ ಇವರಿಗೆ ಇಲ್ಲಿ ಏನು ಅಂದರೆ 2A 2B ಆಗಿರ್ಬೋದು ಅಥವಾ 3A 3B ವಿದ್ಯಾರ್ಥಿಗಳಿಗೆ ಇಲ್ಲಿ ವಾರ್ಷಿಕ ಆದಾಯ 1 ಲಕ್ಷದ ಮಿತಿ ಒಳಗೆ ಇರಬೇಕು. ಅದೇ ರೀತಿಯಾಗಿ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಇಲ್ಲಿ ವಾರ್ಷಿಕ ಆದಾಯ 2.5 ಲಕ್ಷ ರೂಪಾಯಿ ಇರಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಇವರಿಗೂ ಕೂಡ 2.5 ಲಕ್ಷ ರೂಪಾಯಿಗಳಿಗೆ ಇಲ್ಲಿ ಮಿತಿ ಒಳಗೆ ಇರಬೇಕು ಅಂತ ತಿಳಿಸಿರುತ್ತಾರೆ. ಇನ್ನು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ತಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಒಳ ಮೀಸಲಾತಿ ಪ್ರವರ್ಗ A, ಪ್ರವರ್ಗ B ಮತ್ತು ಪ್ರವರ್ಗ C ಈ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಂತ ತಿಳಿಸಿರುತ್ತಾರೆ. ಇಲ್ಲಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಇರಬೇಕಾದಂತಹ ಅರ್ಹತೆಗಳನ್ನು ನೋಡ್ತಾ ಹೋದಾಗ 2025-26ನೇ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹತೆಯನ್ನು ಹೊಂದಿರುತ್ತಾರೆ. ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ 5ನೇ ತರಗತಿ ಉತ್ತೀರ್ಣರಾಗಿರುವ ಅಂಕಪಟ್ಟಿಯನ್ನು ಹೊಂದಿರಬೇಕು. ಇಲ್ಲಿ ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿ ಆಗಿರಬೇಕು, 9ರಿಂದ 13 ವರ್ಷ ವಯಸ್ಸಾಗಿರಬೇಕು ಅಂತ ಇಲ್ಲಿ ತಿಳಿಸಿರುತ್ತಾರೆ. ಇಲ್ಲಿ ಇಷ್ಟು ವಿದ್ಯಾರ್ಥಿಗಳು ತಾವು ಯಾರ್ಯಾರಿದ್ದೀರಿ ಸೂಕ್ತ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ರಿ. ಅದೇ ರೀತಿಯಾಗಿ ಇಲ್ಲಿ ಅರ್ಜಿ ಕರೆಯುವಂತಹ ಸಂದರ್ಭದಲ್ಲಿ ನಾನು ಕೂಡ ತಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ಇಲ್ಲಿ ಅರ್ಜಿ ಸಲ್ಲಿಸಲು ಅರ್ಹತೆಗಳ ಬಗ್ಗೆ ನಾನು ಹೇಳಿದೆ. ಇನ್ನು ದಾಖಲೆಗಳು ಏನೇನಿರಬೇಕು ಅರ್ಜಿ ಸಲ್ಲಿಸುವಾಗ ಅಂದರೆ ಇಲ್ಲಿ SITS ನಂಬರ್, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ನಂಬರ್ ಇರಬೇಕು.
ಮತ್ತು ಇಲ್ಲಿ ಇತ್ತೀಚಿನ ಭಾವಚಿತ್ರ ಮೀಸಲಾತಿ ಪ್ರಯೋಜನಗಳನ್ನು ಕೋರಿರುವ ಪಕ್ಷದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದಂತಹ ಚಾಲ್ತಿಯಲ್ಲಿರುವಂತಹ ಜಾತಿ ಆದಾಯ ಪ್ರಮಾಣ ಪತ್ರ. ಇನ್ನು ಸ್ಥಳೀಯ ಅಭ್ಯರ್ಥಿ ಎಂದು ರುಜುವಾತುಪಡಿಸಲು ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಮತ್ತು ಸ್ಥಳೀಯ ಅಭ್ಯರ್ಥಿ ಅಥವಾ ವಾಸಸ್ಥಳ ಪ್ರಮಾಣ ಪತ್ರ. ಇನ್ನು ವಿಶೇಷ ಪ್ರವರ್ಗಗಳಿಗೆ ಸಂಬಂಧಪಟ್ಟಂಥವರು ಸಕ್ಷಮ ಪ್ರಾಧಿಕಾರಗಳಿಂದ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರ ಮತ್ತು ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದಂತಹ ಗುರುತಿನ ಚೀಟಿಯನ್ನು ಇಲ್ಲಿ ಪಡೆದಿರಬೇಕು. ಮೀಸಲಾತಿಯಲ್ಲಿ ಸೀಟು ಪಡೆಯುವ ಅಭ್ಯರ್ಥಿಗಳು ತಾವು ಯಾವ ಮೀಸಲಾತಿ ಅಡಿಯಲ್ಲಿ ಅರ್ಹರಿದ್ದೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಇತ್ತೀಚಿನ RD ಸಂಖ್ಯೆಯನ್ನು ಒಳಗೊಂಡಂತಹ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ಇರುವಂತಹ ಇಲ್ಲಿ ಗ್ರೂಪ್ಗಳನ್ನು ಎದಿಂದ ಈವರೆಗೂ ಇಲ್ಲಿ ಪ್ರತಿಯೊಂದು ಗ್ರೂಪಲ್ಲಿ 10% ಸ್ಥಾನಗಳನ್ನು ಇಲ್ಲಿ ಡಿವೈಡ್ ಮಾಡಿ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ. ಹಾಗಾದರೆ ಇಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸುವುದು ಅನ್ನೋದನ್ನು ಹೇಳೋದಾದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಈಗ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಿಂದ ಹಿಡಿದು ಇಲ್ಲಿ 4th ರೌಂಡ್ವರೆಗೂ ನಡೀತದೆ. ಇದು ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳಿಗೆ. ಆದರೆ ಪ್ರವೇಶ ಪರೀಕ್ಷೆ ಇಲ್ಲದೆ ಎಕ್ಸಾಮ್ ಇಲ್ಲದೆ ಇಲ್ಲಿ ಡೈರೆಕ್ಟ್ ಅಡ್ಮಿಷನ್ಗೆ ಅವಕಾಶ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲಿ ತಮ್ಮದು 5ನೇ ತರಗತಿ ಉತ್ತೀರ್ಣರಾದ ನಂತರ ಏನು 5th ಸ್ಟ್ಯಾಂಡರ್ಡ್ ಅಂಕಪಟ್ಟಿ ಬರುತ್ತೆ, ಆ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ತಮಗೆ ಹತ್ತಿರವಿರುವ ಅಥವಾ ತಾವು ಯಾವ ಶಾಲೆಗೆ ಪ್ರವೇಶ ಬಯಸುತ್ತೀರಿ ಆ ಶಾಲೆಗೆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೊಟ್ಟು ಬರಬೇಕು. ನಾವು ಈ ರೀತಿ ವಿಶೇಷ ವರ್ಗಕ್ಕೆ ಸೇರಿದ್ದೀವಿ ಅಂತ ಹೇಳಿ ನಾನು ಆಗಲೇ ತಿಳಿಸಿದಂತಹ ವಿಶೇಷ ವರ್ಗದವರು ಎದಿಂದ ಈ ವಲಯದಲ್ಲಿ ಯಾರ್ಯಾರು ಇದ್ದೀರಿ ತಾವುಗಳು ತಮಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನು ಹೋಗಿ ಅವ್ರಿಗೆ ಕೊಟ್ಟು ಬರಬೇಕು. ಆಗ ಅವರು ತಮ್ಮನ್ನು ನೇರವಾಗಿ ಡೈರೆಕ್ಟ್ ಅಡ್ಮಿಷನ್ನ ಮಾಡ್ಕೊಳ್ತಾರೆ. ಇಲ್ಲಿ ಮೇಲ್ಕಂಡ ವಿಶೇಷ ವರ್ಗಗಳಿಗೆ ಸಂಬಂಧಪಟ್ಟಂತೆ ಪ್ರಾಧಿಕಾರದಿಂದ ದೃಢೀಕೃತ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಈ ಮೇಲ್ಕಂಡ ವಿಶೇಷ ವರ್ಗಕ್ಕೆ ದೃಢೀಕರಣ ಪತ್ರವನ್ನು ನೀಡಲು ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ಪ್ರಾಧಿಕಾರವನ್ನು ಘೋಷಿಸರಿದ್ದರೆ ಯಾರೂ ಘೋಷಣೆ ಮಾಡಿಲ್ಲ ಅಂದರೆ ಪ್ರಕಟಿಸಲಾಗಿರುವಂತಹ ನಮೂನೆ 2ರಲ್ಲಿ ಕನಿಷ್ಠ ಗ್ರೂಪ್ B ದರ್ಜೆಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಅಂತ ಕೂಡ ಇಲ್ಲಿ ತಿಳಿಸಲಾಗಿರುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಈಗ ಕಡಿಮೆ ಅಂಕ ಪಡೆದವರಾಗಿರ್ಬೋದು ಅಥವಾ ಅರ್ಜಿ ಯಾರು ಸಲ್ಲಿಸಲ್ಲ ತಾವೆಲ್ಲರೂ ತಮಗೆ ಸಮೀಪದ ಮೊರಾರ್ಜಿ ವಸತಿ ಶಾಲೆಗೆ ಹೋಗಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಒಂದು ರಿಕ್ವೆಸ್ಟ್ ಲೆಟರನ್ನು ಕೊಟ್ಟು ಬರ್ರಿ. ಮತ್ತು ನೆಕ್ಸ್ಟು ಇದು ಆನ್ಲೈನಲ್ಲಿ ಕೂಡ ಅರ್ಜಿಯನ್ನು ಕರೀತಾರೆ. ಆದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕಿಂತ ತಾವು ತಮಗೆ ಸಮೀಪದ ಮೊರಾರ್ಜಿ ವಸತಿ ಶಾಲೆಗೆ ಎಲ್ಲ ದಾಖಲೆಗಳೊಂದಿಗೆ ನಾವು ವಿಶೇಷ ವರ್ಗಕ್ಕೆ ಸೇರಿದ್ದೀವಿ, ನಮ್ಮನ್ನು ಅಡ್ಮಿಷನ್ಗೆ ಪರಿಗಣಿಸಿ ಅಂಥೇಳಿ ತಾವು ದಾಖಲೆಯನ್ನು ಕೊಟ್ಟು ಬರ್ರಿ. ಮತ್ತು ಇಲ್ಲಿ ಏಪ್ರಿಲಿಂದಲೇ ತಮ್ಮ ಇಲ್ಲಿ ಅಡ್ಮಿಷನ್ ಕನ್ಫರ್ಮ್ ಆಗುತ್ತೆ. ಒಂದು ವೇಳೆ ಇಲ್ಲಿ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಬಹಳಷ್ಟು ಇದ್ದಲ್ಲಿ ಆಗ ಇಲ್ಲಿ ಪರ್ಸೆಂಟೇಜನ್ನು ನೋಡ್ತಾ ಹೋಗ್ತಾರೆ ಅವರು. ಆಗಲೇ ಹೇಳಿದ್ನೆಲ್ಲ ಒಟ್ಟು 5 ವರ್ಗಗಳನ್ನು ಮಾಡಿದ್ದಾರೆ ವಿಶೇಷ ವರ್ಗಗಳನ್ನು. ಆ ವರ್ಗದಲ್ಲಿ ಪ್ರತಿಯೊಂದು ವರ್ಗದಲ್ಲಿ 10% ಸ್ಥಾನಗಳನ್ನು ಮೀಸಲು ಇಡಲಾಗಿರುತ್ತದೆ. ಆದ್ದರಿಂದ ತಮಗೆ ಸಮೀಪದ ವಸತಿ ಶಾಲೆಗೆ ಹೋಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಾವು ತಿಳ್ಕೊಳ್ಬಹುದು.